ಹೇಳುತ್ತಿದ್ದೇನೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯ ಮರಾಠಿ ನಡೆದುದಲ್ಲದೆ ದೇಶ ದಾಟವೇ ಕಡೆಗೂ ಸರ್ವಜ್ಞ ಎಂದು ಸರ್ವಜ್ಞನವರನ್ನು ಮನದಲ್ಲಿ ನೆನೆಯುತ್ತಾ ನಾನು ಸಂವಿಧಾನದ ಮಹತ್ವವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ ಸಂವಿಧಾನ ಅಂದರೆ ಏನು ಅನ್ನೋದನ್ನ ತಿಳಿಯೋಣ. ಸಂವಿಧಾನ ಅನ್ನುವಂಥದ್ದು ನಿಯೋಜಿಸುವಂಥದ್ದು, ಸಂಯೋಜಿಸುವಂಥದ್ದು, ರಚಿಸುವಂಥದ್ದು, ಸ್ಥಾಪಿಸುವಂಥದ್ದು. ಇದೇ ಸಂವಿಧಾನ. ನಮ್ಮ ಸಂವಿಧಾನ ಲೂಯಿಸಿ ಅವರ ಪ್ರಕಾರ ಜನತಾ ಸಮುದಾಯದಲ್ಲಿ ಅಥವಾ ಸರ್ಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥಿತಗೊಳಿಸಿ ವಿತರಿಸುವುದೇ ಸಂವಿಧಾನ. ನಮ್ಮ ಸಂವಿಧಾನವನ್ನು ಮೊದಲ ಬಾರಿಗೆ ಎಂ.ಎನ್. ರಾವ್ ಅವರು ಪ್ರಸ್ತಾಪ ಮಾಡಿದರು. ಮುಂದೆ ಜವಾಹರಲಾಲ್ ನೆಹರು ಅವರು ಸಂವಿಧಾನದ ಪರ ಘೋಷಿಸಿದರು. 1946ರಲ್ಲಿ ಸಂವಿಧಾನ ರಚನಾ ಸಭೆ ಅಂಗೀಕರಿಸಲಾಯಿತು. ಮುಂದೆ 1950 ಜನವರಿ 26ರಂದು ಈ ಸಂವಿಧಾನದ ರಚನಾ ಸಭೆ ಜಾರಿಗೆ ಬಂದಾಗ ಅದು 395 ವಿಧಿಗಳು, 8 ಅನುಸೂಚಿಗಳು, 22 ಭಾಗಗಳನ್ನು ಒಳಗೊಂಡಿತ್ತು. ಪ್ರಸ್ತುತ ಭಾರತದ ಸಂವಿಧಾನವು 400ಕ್ಕೂ ಹೆಚ್ಚಿನ ವಿಧಿಗಳು, 12 ಅನುಸೂಚಿಗಳು, 24 ಭಾಗಗಳನ್ನು ಒಳಗೊಂಡ ವಿಶ್ವದ ಅತ್ಯಂತ ಬೃಹತ್ ಸಂವಿಧಾನ ಎಂದು ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇಲ್ಲಿಯವರೆಗೆ ನಮ್ಮ ಸಂವಿಧಾನದಲ್ಲಿ 106 ತಿದ್ದುಪಡಿಗಳಾಗಿವೆ. ಸಂವಿಧಾನ ಎಂದರೆ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆಯಲ್ಲ, ಅದು ಜನರ ಬರೆದು ಕಟ್ಟುವ ಮಹಾನ್ ಗ್ರಂಥ ಎಂದು ಹೇಳಬಹುದು. ಇಂತಹ ಸಂವಿಧಾನದ ಮಹತ್ವವನ್ನು ನಾನೀಗ ತಿಳಿಸುತ್ತೇನೆ. ಮೊದಲನೆಯದಾಗಿ ಸಂವಿಧಾನ ಸರ್ಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಮತ್ತು ಪ್ರಜೆಗಳ ಸ್ವತಂತ್ರ ಹಕ್ಕುಗಳನ್ನು ಸಹ ರಕ್ಷಿಸುತ್ತದೆ. ಮತ್ತು ಸಂವಿಧಾನವು ಸುಸೂತ್ರವಾಗಿ, ಶಾಂತಿಯುತವಾಗಿ, ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕಾರಿಯಾಗಿದೆ. ಮತ್ತು ಸಂವಿಧಾನ ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರ್ಕಾರದ ಸ್ಥಾಪನೆಗೆ ಸಹಾಯಕಾರಿಯಾಗಿದೆ. ಇವಿಷ್ಟು ಸಂವಿಧಾನದ ಪ್ರಮುಖ ಮಹತ್ವತೆಗಳಾಗಿವೆ. ಈಗ ಒಬ್ಬ ಓದು ಬರಹ ಕಲಿತಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ, ದೌರ್ಜನ್ಯ ಬಗ್ಗೆ ತಿಳಿಸಲಿಲ್ಲ ಎಂದರೆ ಆ ವ್ಯಕ್ತಿ ಬದುಕಿದ್ದೂ ಸತ್ತಂತೆ ಎಂದು ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವರು ಸಂವಿಧಾನವನ್ನು ರಚಿಸಲು 2 ವರ್ಷ, 11 ತಿಂಗಳು, 18 ದಿನಗಳ ಕಾಲಾವಕಾಶವನ್ನು ಸಹ ತೆಗೆದುಕೊಂಡಿದ್ದಾರೆ. ಇವರು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಸಹ ಆಗಿದ್ದರು. ಇವರು ಈಗ ಸಂವಿಧಾನದ ಪೀಠಿಕೆ ಅಂದರೆ ನಾವೆಲ್ಲರೂ ಒಂದು, ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಮೂಡಿಸುವುದಕ್ಕಾಗಿ ನಾವೆಲ್ಲರೂ ಪ್ರತಿದಿನ ಪ್ರಮಾಣ ವಚನವನ್ನು ಮಾಡುತ್ತೇವೆ. ಆ ಪೀಠಿಕೆಯಲ್ಲಿ ಏನಿರುತ್ತೆ ಅಂದ್ರೆ, ಈಗ ಕೆಲವೊಂದು ಜನ ಅಜಾಗೃತೆಯಾಗ್ಯಾರ, ಅದರೊಳಗ ನಾವು ಜಾಗೃತರಾಗಿ ಅವರಲ್ಲಿ ನಾವು ಜಾಗೃತೆಯನ್ನು ಮೂಡಿಸ್ಬೇಕು. ಅವರಲ್ಲಿ ನಾವು ಒಂದು ಅನ್ನೋ ಒಂದು ಭಾವನೆಯನ್ನು ಮೂಡಿಸ್ಬೇಕು. ನಾವೆಲ್ಲರೂ ಸಮಾನರು ಅನ್ನೋ ಒಂದು ಜಾಗೃತ ಭಾವನೆಯನ್ನು ಮೂಡಿಸ್ಬೇಕು. ಹಾಗಾಗಿ ನಾವು ನವೆಂಬರ್ 26ರೊಳಗ ನಮಗೇ ಆದಂತ ನಾವೇ ಅರ್ಪಿಸ್ಕೊಂಡಿವಿ ಸಂವಿಧಾನವನ್ನ. ಆ ಸಂವಿಧಾನದ ಪೀಠಿಕೆ ಏನ್ ಹೇಳ್ತೈತಿ, ನಾವೆಲ್ಲರ ಆ ಭಾವನೆಯನ್ನ ಎಲ್ಲರೊಳಗೆ ಮೂಡಿಸ್ಬೇಕು. ನಾವಷ್ಟಲ್ಲ, ಇಡೀ ಪ್ರಪಂಚಕ್ಕೆ ಸಮೇತ ಆ ಒಂದು ನಾವೆಲ್ಲರೂ ಸಮಾನ ಅನ್ನೋ ಭಾವನೆಯನ್ನ ರೂಪಿಸ್ಬೇಕು. ಈಗ ಈ ಸಂವಿಧಾನದೊಳಗ ಬಹಳಷ್ಟು ವಿಧಿಗಳು ಬರ್ತಾವು. ಅವು ಯಾವ್ಯಾವ ಅಂದ್ರ ಮೊದಲನೇದಾಗಿ 14ನೇ ವಿಧಿ. 14ನೇ ವಿಧಿ ಏನ್ ಹೇಳ್ತೈತಿ, ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನವಾಗಿರ್ಬೇಕು. 15ನೇ ವಿಧಿ ಹೇಳ್ತೈತಿ ಅಸಮಾನತೆ ನಿವಾರಣೆ ಅಂತ. ಅಸಮಾನತೆ ನಿವಾರಣೆ ಅಂದ್ರ ಅವ್ರಿಗೊಂದು ಇವ್ರಿಗೊಂದು ಭೇದ ಭಾವ ಮಾಡ್ಲಾರ್ದಂಗ, ತಾರತಮ್ಯವನ್ನ ಮಾಡ್ಲಾರ್ದಂಗ ನಾವೆಲ್ಲರೂ ಸಮಾನವಾಗಿರ್ಬೇಕು. 16ನೇ ವಿಧಿ ಹೇಳ್ತೈತಿ ಸರ್ಕಾರದೊಳಗ ಉದ್ಯೋಗ ಸಮಾನತೆ ಹಕ್ಕು ಅಂತ. ಅಂದ್ರೆ ಪ್ರತಿಯೊಬ್ಬ ಯುವಕರಿಗೂ ಸಹ ಸರ್ಕಾರದ ಉದ್ಯೋಗದೊಳಗ ಸಮಾನವಾಗಿ ಒಂದು ಹಕ್ಕು ಐತಿ. ಆಮೇಲೆ 17ನೇ ವಿಧಿ ಹೇಳ್ತೈತಿ ಅಸ್ಪೃಶ್ಯತೆ ನಿರ್ಮೂಲನೆ. ಅಸ್ಪೃಶ್ಯತೆ ನಿರ್ಮೂಲನೆ ಅಂದ್ರೆ ಏನು ಅಂದ್ರ ಹಿಂದುಳಿದ ವರ್ಗಗಳ ಜನರನ್ನು ಮುಟ್ಬಾರ್ದು, ಮಾತಾಡಿಸಬಾರ್ದು, ಅವ್ರ ಜೊತೆ ನಾವು ಇರಬಾರ್ದು ಅನ್ನೋ ಒಂದು ಭಾವನೆಯನ್ನ ಅದು ಹೋಗ್ಲಾಡಿಸ್ತೈತಿ. ಮತ್ತೆ 19ನೇ ವಿಧಿ ಹೇಳ್ತೈತಿ ನಾವೆಲ್ಲರೂ ನಮ್ಗೆ ಸ್ವಾತಂತ್ರ್ಯ ಐತಿ, ಸ್ವಾತಂತ್ರ್ಯದ ಹಕ್ಕು ಅಂದ್ರ ನಮ್ಗೆ 6 ಸ್ವಾತಂತ್ರ್ಯದ ಹಕ್ಕುಗಳನ್ನ ನಮಗ್ ನಾವ ಅರ್ಪಿಸ್ಕೊಂಡಿವಿ. ಅವನ್ನ ನಾವು 6 ಕೂಡ ನಮಗ್ ನಾವು ಪಾಲಿಸ್ಬೋದು.